ನಾನು ಅಲ್ಲೇ ನಮ್ಮ ತಾಯಿ ಪ್ರತಿಯೊಬ್ಬರಿಗೆ 6 ಕಿಲೋಮೀಟರ್ 7 ಕಿಲೋಮೀಟರ್ ಹೆಗಲ ಮೇಲೆ ಎತ್ಕೊಂಡು ಕೆಳಗೆ ಬಂದಿದ್ದಾರೆ. ಅದ್ರ ಬಗ್ಗೆ ಒಂದನ ಒಳ್ಳೇದು ಮಾತಾಡೋದು ಬೇಡ, ಅದ್ರ ಬಗ್ಗೆ ಒಂದನ ಒಳ್ಳೇದು ಮಾತಾಡಬೇಡ. ರಕ್ತ ಸೋರ್ಸ್ಕೊಂಡು ತಲೆ ಮೇಲೆ ಹಾಕೊಂಡು ಬಂದಿದ್ದಾರೆ. ಎಲ್ಲ 2,000 ಜನಕ್ಕೆ ಅಲ್ಲಿಂದ ಇವಾಕ್ಯುಯೇಟ್ ಮಾಡಿರ್ತಕ್ಕಂಥದ್ದು ಮೆಜಾರಿಟಿ ಅವರೇ ಮುಸಲ್ಮಾನರು. ಅದ್ರ ಬಗ್ಗೆ ಏನು ಒಳ್ಳೇದೇನು ಚರ್ಚೆ ಮಾಡೋಣ? ಟೆರರಿಸ್ಟ್ ಆಕ್ಟಿವಿಟಿ ಬಹುತೇಕ ಈ ದೇಶದಲ್ಲಿ ಇಲ್ಲಿವರೆಗೆ ಆಗಿರ್ತಕ್ಕಂಥದ್ದು ಪಾಕಿಸ್ತಾನ ಭಾಗದಿಂದ ಆಗಿದೆ. ಇವತ್ತ್ಯಾಕೆ ಜಾತಿಯತ್ ಮಾತನಾಡ್ತಿದ್ರಿ? ಅಂದ್ರೆ ಪುಲ್ವಾಮಾದಲ್ಲಿ ಸತ್ತೋದ್ರಲ್ಲ, ಅವಾಗ ಅವ್ರು ಮಾಡಿರ್ತಕ್ಕಂಥದ್ದು ಟೆರರಿಸ್ಟ್ ಯಾವ ಜನಾಂಗದವರು, ಸತ್ತೋರು ಯಾವ ಜನಾಂಗದವರು? ಇದು ಎಲ್ಲಿವರೆಗಮ್ಮ ಇದೇ ಚರ್ಚೆ ಈ ದೇಶದಲ್ಲಿ? ಕೈ ಮುಗಿದು ನನ್ನ ರಿಕ್ವೆಸ್ಟ್ ಇದೆ, ವಿನಂತಿ ಇದೆ, ಆಗಿರ್ತಕ್ಕಂಥದಕ್ಕೆ ಯಾರು ಅದಕ್ಕೆ ಸಪೋರ್ಟ್ ಮಾಡ್ತಕ್ಕಂಥ ವಿಷಯನೇ ಇಲ್ಲ. ಎಲ್ಲ ಪೊಲಿಟಿಕಲ್ ಪಾರ್ಟಿ ಇರ್ಬೋದು, 140 ಕೋಟಿ ಜನಸಂಖ್ಯೆ, ಇಡೀ ಹಿಂದೂ ಮುಸ್ಲಿಂ ಸಿಖ್ ಇಸಾಯಿ ಎಲ್ಲರೂ ಸೇರಿ ಅದನ್ನು ಖಂಡನೆ ಮಾಡಿದ್ದಾರೆ. ಇವರಿಗೆ ಬೇಳೆ ಬೈಬೇಕು, ಈಗ ಮತ್ತೆ ಚುನಾವಣೆ ಗೆಲ್ಬೇಕು. ಬಿಹಾರ್ ಚುನಾವಣೆ ನೋಡ್ರಿ, ಬರೀ ಪಾಕಿಸ್ತಾನ ಮುಗಿಸ್ಬಿಡ್ತೀನಿ, ಪಾಕಿಸ್ತಾನ ಮುಗಿಸ್ಬಿಡ್ತೀನಿ. ಬಿಹಾರ್ನಾಗ ಏನು ಮಾಡಿದ್ರೆ ಅಂತ ಏನು ಹೇಳೋದಲ್ಲ. ಇವತ್ತು ಬಿಹಾರ್ನಲ್ಲಿ ಕಂಗ್ರ್ಯಾಚುಲೇಷನ್ಸ್. ಯಾರು ಹುಡುಗ? ಮದುವೆ ಅಲ್ಲ, ಬಿಸ್ನೆಸ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಹೌದಾ? ಹೇಗೆ? ಒಂದು ಜಿಲ್ಲೆಯಲ್ಲಿ ಪರ್ ಕ್ಯಾಪಿಟಲ್ ಇನ್ಕಮ್ ಇರತಕ್ಕಂಥದ್ದು 42,000 ರೂಪಾಯಿ ವರ್ಷಕ್ಕೆ. ದಯಮಾಡಿ ಕೇಳಿಸ್ಕೊಳ್ಳಿ, ಒಂದು ವರ್ಷದಲ್ಲಿ ಒಂದು ಜಿಲ್ಲೆಯಲ್ಲಿ ಆವ್ರೇಜ್ ಹೇಳ್ತಾ ಇಲ್ಲ, ಒನ್ ಆಫ್ ದ ಮೋಸ್ಟ್ ಬ್ಯಾಕ್ವರ್ಡ್ ಡಿಸ್ಟ್ರಿಕ್ಟ್ ಇರ್ತಕ್ಕಂಥ ಒಂದು ಆವರೇಜ್ ನಿಮಗೆ ಹೇಳಿದ್ರೆ ಆ ಜಿಲ್ಲೆಯಲ್ಲಿ ಇರ್ತಕ್ಕಂಥದ್ದು 42,000 ರೂಪಾಯಿ ಇದೆ ಪರ್ ಕ್ಯಾಪಿಟಲ್ ಇನ್ಕಮ್. ಇದ್ರ ಬಗ್ಗೆ ಚರ್ಚೆ ಮಾಡ್ಬೇಕಾ? ಇದ್ರ ಬಗ್ಗೆ ಚರ್ಚೆ ಮಾಡ್ಬೇಕು. ಈಗ ಅಲ್ಲಿ ಹೋಗಿ ಹೇಳೋದು ಏನಂತಂದ್ರೆ ಪಾಕಿಸ್ತಾನ, ಮುಸಲ್ಮಾನ, ಅಫ್ಘಾನಿಸ್ತಾನ, ತಾಳಿ, ಮಂಗಳಸೂತ್ರ, ಬರೀ ಇವೇ ಇರ್ತಾವೆ. ಈಗ ಚುನಾವಣೆ ಮುಗಿಯವರೆಗೆ ನೋಡ್ರಿ, ಈ ಡೈಲಾಗ್ಗಳು ಬಿಟ್ರೆ ಬೇರೆ ಏನು ಡೈಲಾಗ್ಗಳು ಇರೋದಿಲ್ಲ. ಯಾಕೆ ಕೊಡಬಾರ್ದ್ರಿ? ಕೇಂದ್ರದಿಂದ ಯಾಕೆ ಕೊಡಬಾರ್ದು? ವಾಲಂಟಿಯರ್ ಕೂಡ ಕೊಡ್ಲಿ ಅಲ್ಲ, BCCI ಕೊಡ್ಲಿ. ಬಹಳ ದುಡ್ಡು ಐತೆ, ಎಲ್ಲಿ ಬೇಕಿದ್ರೆ ದುಡ್ಡು ಕೊಡೋಕೇನೈತ್ರಿ? ಯಾರು ಎಲ್ಲಿ ಬೇಕಿದ್ರೆ ಕೊಡ್ಬೇಕು. ಕೇವಲ ರೀ ಜಾಸ್ತಿ ಕೊಡ್ರಿ ಅಂತ ಕೇಳಕ್ಕೆ ಎಲ್ಲರಿಗೂ ಧರ್ಮ ಇದೆ, ಕೇಳಿ. ಅದು ಟೀಕೆ ಮಾಡ್ತಕ್ಕಂಥದ್ದೇನು ಅವಶ್ಯಕತೆನೇ ಇಲ್ಲ ಅಲ್ವಾ? ಟೀಕೆ ಮಾಡ್ತಕ್ಕಂಥ ಅವಶ್ಯಕತೆ ಇದೆ. ನೀವು ಅನ್ನಂಗಿದ್ರೆ ಕೇಂದ್ರ ಸರ್ಕಾರದ 50 ಲಕ್ಷ ಕೊಡಿಸ್ರಿ, 1 ಕೋಟಿ ಕೊಡಿಸ್ರಿ. ಯಾಕಂದ್ರೆ ಹಿಂದೂ ಪರವಾಗಿ ನೀವು ಬಹಳ ಎಲ್ಲ ಪ್ರೀತಿ ಅಲ್ಲ. ಇಡೀ ದೇಶ ಹಿಂದೂ 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 ಎಲ್ಲದರ್ರಿ ಹಿಂದೂ ಹೆಸರು ಹೇಳಿ ಲೂಟಿ ಹೊಡೆದು ಹಿಂದೂಗಳನ್ನ ಕೊಲೆ ಮಾಡಿರ್ತಕ್ಕಂಥದ್ದು ಇದೇ ಬಿಜೆಪಿ ಕೇಂದ್ರ ಸರ್ಕಾರ ಅಂತ ಈ ಸಂದರ್ಭಕ್ಕೆ ಹೇಳಿಕೆ ಬಯಸ್ತೀನಿ ನಾನು. ಮುಗೀತು ಬಿಡಪ್ಪ. ಅದಕ್ಕೆ ನಾನಿವತ್ತು ಒತ್ತಾಯ ಮಾಡ್ತಕ್ಕಂಥದ್ದು, ಕೇಂದ್ರ ಸರ್ಕಾರದ ವೈಫಲ್ಯತೆ ಏನಿದೆ, ಕಳೆದ 11 ವರ್ಷದಲ್ಲಿ ಎಷ್ಟು ಈ ರೀತಿ ಟೆರರಿಸ್ಟ್ ಆಕ್ಟಿವಿಟಿಗಳಾಗಿವೆ, ಇದ್ರ ಬಗ್ಗೆ ಬಹಿರಂಗವಾಗಿ ಚರ್ಚೆ ಆಗಬೇಕು. ಎಷ್ಟು ಜನ ಜೀವ ಕಳ್ಕೊಂಡಿದ್ದಾರೆ, ಇದ್ರ ಬಗ್ಗೆ ಚರ್ಚೆ ಆಗಬೇಕು. ಅದಕ್ಕಾಗಿ ನಾನು ಒತ್ತಡವಂತಕ್ಕಂಥದ್ದು, ಮೋದಿ ಅವರು ರಾಜೀನಾಮೆ ಕೊಡಬೇಕು. ಅದೇ ಬಿಜೆಪಿ ಪಾರ್ಟಿಯಲ್ಲಿ ಬೇರೆಗೆ ಅವಕಾಶ ಮಾಡಿಕೊಡಿ. 11 ವರ್ಷದಲ್ಲಿ ಬಿಜೆಪಿ ಸರ್ಕಾರ ಮೋದಿ ಸಾಹೇಬರು ಮಾಡಿರ್ತಕ್ಕಂಥ ಈ ದೇಶಕ್ಕೆ ಕಾಂಟ್ರಿಬ್ಯೂಷನ್ 0 ಆಗಿದೆ ಅಂತ ಈ ಸಂದರ್ಭಕ್ಕೆ ಹೇಳಿಕೆ ಬಯಸ್ತೀನಿ.